ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೇನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪನ್ನೀರ್ ಬಿರಿಯಾನಿ. ಸೊ ಲೆಟ್ಸ್ ಮೇಕ್ ಪನ್ನೀರ್ ಬಿರಿಯಾನಿ ಇನ್ ದ ಹೈದ್ರಾಬಾದಿ ಸ್ಟೈಲ್. ಸೊ ನಾನಿಲ್ಲಿ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾ ಇಲ್ಲ, ಇಟ್ಸ್ ಲೈಕ್ ಲೇಯರಿಂಗ್ ದ ಬಿರಿಯಾನಿ. ಸೊ ದ್ಯಾಟ್ ಲೆಟ್ಸ್ ಫಸ್ಟ್ ಸ್ಟಾರ್ಟ್ ವಿತ್ ಫ್ರೈಯಿಂಗ್ ಆರ್ ಪನ್ನೀರ್. ಸೊ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪನ್ನೀರ್ನ ಮೊದಲು ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇಫ್ ಯು ಆರ್ ಕಂಫರ್ಟಬಲ್ ಈಟಿಂಗ್ ದಿ ಫ್ರೆಶ್ ಪನ್ನೀರ್, ಯು ಕ್ಯಾನ್ ಗೋ ವಿತ್ ಜಸ್ಟ್ ಯೂಸಿಂಗ್ ದ ಫ್ರೆಶ್ ಪನ್ನೀರ್. ಅದರ್ವೈಸ್ ಈ ರೀತಿ ಫ್ರೈ ಮಾಡಿ ಕೂಡ ಯೂಸ್ ಮಾಡ್ಬೋದು. ಇಫ್ ಯು ಆರ್ ನಾಟ್ ವೆರಿ ಮಚ್ ಕಂಫರ್ಟಬಲ್ ಟು ದಟ್ ಮಿಲ್ಕ್ ಫ್ಲೇವರ್ ದಟ್ ದ ಪನ್ನೀರ್ ಗಿವ್ಸ್, ಯು ಕ್ಯಾನ್ ಫ್ರೈ ಇಟ್ ಲೈಕ್ ದಿಸ್. ಯು ಕ್ಯಾನ್ ಆ್ಯಡ್ ದ ಸ್ಪೈಸಸ್ ಲೈಕ್ ಟರ್ಮರಿಕ್ ಆ್ಯಂಡ್ ಚಿಲ್ಲಿ ಪೌಡರ್, ಬಟ್ ನಾನಿಲ್ಲಿ ಐ ಚೂಸ್ ಟು ಕೀಪ್ ಇಟ್ ವೆರಿ ಸಟಲ್ and just get it fried without using any of the spices. ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಪನ್ನೀರ್ನ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ. ಆಫ್ಟರ್ ದ್ಯಾಟ್ಸ್ ಲೆಟ್ ಸ್ಟಾರ್ಟ್ ಮೇಕಿಂಗ್ ದ ಬಿರಿಯಾನಿ ಗ್ರೇವಿ. ಸೊ ಫಾರ್ ದ ಸೇಮ್ ಪ್ಯಾನ್ ಐ ಆಮ್ ಆ್ಯಡಿಂಗ್ ದ ಲಿಟಲ್ ಮೋರ್ ಆಯಿಲ್. ಯು ಕ್ಯಾನ್ ಆಲ್ಸೋ ಚೂಸ್ ಟು ಆ್ಯಡ್ ದ ಬಟರ್ ಆರ್ ಘೀ. I'm adding the sliced onions. ಸೊ ನಾನಿಲ್ಲಿ ಯಾಕೆ ಆನಿಯನ್ಸ್ನೇ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ, ಫಾರ್ ಎನಿ ಬಿರಿಯಾನೀಸ್ ಹ್ಯಾಸ್ ಯು ಮೈಟ್ ಹ್ಯಾವ್ ಸೀನ್, ದಿ ಫ್ರೈಡ್ ಆನಿಯನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆ್ಯಂಡ್ ಇಟ್ ಗಿವ್ಸ್ ದ ವೆರಿ ಸ್ಪೆಷಲ್ ಟೇಸ್ಟ್. ಸೊ ನಾನಿಲ್ಲಿ ಫಸ್ಟ್ ಫ್ರೈಡ್ ಆನಿಯನ್ಸ್ನೇ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಐ ಡಿಡ್ ನಾಟ್ ವಾಂಟೆಡ್ ಟು ಡೀಪ್ ಫ್ರೈ ಇಟ್, ಸೊ ಹೆನ್ಸ್ ಐ ಹ್ಯಾವ್ ಆ್ಯಡೆಡ್ ದಿ ವೆರಿ ಲಿಟಲ್ ಆಯಿಲ್ ಆ್ಯಂಡ್ ಐ ಆಮ್ ಫ್ರೈಯಿಂಗ್ ದಿ ಆನಿಯನ್ಸ್. ಸೊ ಇಫ್ ಯು ಮೇಕ್ ಅ ಡೀಪ್ ಫ್ರೈ ನಿಮಗೆ ಬೇಗ ಆಗಿಬಿಡುತ್ತೆ, ಬಟ್ ಇಟ್ ವಿಲ್ ಆಲ್ಸೋ ಬಿ ಫ್ರೈಡ್ ವೆರಿ ಸೂನ್. ಐ ವಾಂಟೆಡ್ ಟು ಗೆಟ್ ಇಟ್ ಫ್ರೈಡ್ ವಿತ್ ಅ ಲೆಸ್ ಆಯಿಲ್. ಸೊ ಸಿನ್ಸ್ ದ್ಯಾಟ್ ಐ ಆಮ್ ಯೂಸಿಂಗ್ ವೆರಿ ಲೆಸ್ ಆಯಿಲ್ ಆ್ಯಂಡ್ ಫ್ರೈಯಿಂಗ್ ಇನ್ ಅ ಪ್ಯಾನ್. ಇಫ್ ಯು ಫ್ರೈ ಲೈಕ್ ದಿಸ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಅಮೌಂಟ್ ಆಫ್ ಟೈಮ್, ಬಟ್ ಇಟ್ ವಿಲ್ ಬಿ ವೆರಿ ಗುಡ್. ಸೊ ಸೇಮ್ ವೇ ನಾನು ಪನ್ನೀರ್ ಆ್ಯಂಡ್ ಫ್ರೈಡ್ ಆನಿಯನ್ಸ್ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಾಯಿತು. ಲೆಟ್ಸ್ ಮೇಕ್ ಆರ್ ರೈಸ್ ಟು ಬಿ ರೆಡಿ. ದಿಸ್ ವಿಲ್ ಬಿ ಅ ಸ್ಪೈಸ್ಡ್ ರೈಸ್. ಸೊ ಆಲ್ ದಿ ಪಲಾವ್ ಸ್ಪೈಸಸ್ನ ನೀವಿಲ್ಲಿ ಫಸ್ಟ್ ನಾನು ಬಾಯ್ಲ್ಡ್ ವಾಟರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಪಲಾವ್ ಎಲೆ, ಹೂವು, ಕಲ್ಲು ಹೂವು, ಈ ರೀತಿ ಚಕ್ಕೆ, ಏಲಕ್ಕಿ ಹಾಗೂ ಕುಕ್ಕರ್ಗೆ ಬಾಯ್ಲಿಂಗ್ ವಾಟರ್ಗೆ ಜಸ್ಟ್ 1 ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡಿ ರೈಸ್ನ ಕುಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕುಕ್ ಮಾಡ್ಕೊಳ್ಳೋದ್ರಿಂದ ದ ರೈಸ್ ವಿಲ್ ಬಿ ವೆರಿ ಫ್ಲೇವರ್ಫುಲ್. ನಾನು ಎಲ್ಲ ಸ್ಪೈಸಸ್ನು ಈ ರೀತಿ ಬಾಯ್ಲಿಂಗ್ ವಾಟರ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಜಸ್ಟ್ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಕೂಡ ಆ್ಯಡ್ ಮಾಡಿ. ಅದರ್ವೈಸ್ ಯು ಕ್ಯಾನ್ ಚೂಸ್ ಟು ಆ್ಯಡ್ ಘೀ ಆಲ್ಸೋ. ಇದೆಲ್ಲ ಆ್ಯಡ್ ಮಾಡಿದ ನಂತರ ನಾನು ನೆನೆಸಿಟ್ಕೊಂಡಿದ್ದ ಅಕ್ಕಿನ ಇದಕ್ಕೆ ಹಾಕಿ ಜಸ್ಟ್ 1 ವಿಷಲ್ ತಗೊಂಡ್ರೆ ಸಾಕು. ಸೊ ದ್ಯಾಟ್ ಅನ್ನ ನಮಗೆ ತುಂಬ ಉದುರುದುರಾಗಿ ಬಿರಿಯಾನಿಗೆ ಯಾವ ರೀತಿ ಬೇಕೋ ಆ ರೀತಿ ಬರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬ ಬೇಯೋದಿಲ್ಲ. ಇಟ್ ವಿಲ್ ಬಿ ಉದುರುದುರಾಗಿ ನೀಟಾಗಿ ಬರುತ್ತೆ. ಬಿರಿಯಾನಿಗೆ ನಾವು ನೀಟಾಗಿ ಯೂಸ್ ಮಾಡ್ಕೋಬೋದು. ಸೊ ಡು ನಾಟ್ ಫೊಗೆಟ್ ಟು ಆ್ಯಡ್ ದಿ ಸಾಲ್ಟ್. ಈ ರೀತಿ ಎಲ್ಲ ಸ್ಪೈಸಸ್ ಜೊತೆ ಕುದಿ ಬಂದಾದಮೇಲೆ ರೈಸ್ನ ಆ್ಯಡ್ ಮಾಡಿ. I am adding in the washed and soaked rice. ಸೊ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಬರ್ಸ್ಕೊಂಡ್ರೆ ನಮಗೆ ರೈಸ್ ರೆಡಿ ಆಗುತ್ತೆ. ಸೊ now let's open the cooked rice and this is how it looks. ಅರೋಮಾ ಮಾತ್ರ ತುಂಬ ಗ್ರೇಟ್ ಆಗಿರುತ್ತೆ. ಇಟ್ ವಿಲ್ ಬಿ ವೆರಿ ಆರೋಮ್ಯಾಟಿಕ್. ನೆಕ್ಸ್ಟ್ ಅಪ್ ಲೆಟ್ಸ್ ಸ್ಟಾರ್ಟ್ ಮೇಕಿಂಗ್ ಆ ಬಿರಿಯಾನಿ. ನಾವು ಒಂದು ದೊಡ್ಡ ಕಡಾಯಿ ತೊಗೊಳ್ಳಿ. ಆ ಕಡಾಯಿ ಅಥವಾ ಒಂದು ಪ್ಯಾನ್ ರೀತಿಗೆ ಆ್ಯಡ್ ಸಮ್ ಬಟರ್, ghee and oil.
I'm adding the jeera. ಸೊ ಆಯಿಲ್ ಪ್ರಾಪರಾಗಿ ಹೀಟಾಗಿ ಜೀರಾ ಕೂಡ ನೀಟಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಅಪ್ ಲೆಟ್ಸ್ ಆ್ಯಡ್ ಇನ್ ಸಮ್ ಗ್ರೀನ್ ಚಿಲ್ಲೀಸ್. ನಾನಿಲ್ಲಿ 4 to 5 ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಜ್ಜಿರುವಂತಹ ಶುಂಠಿ ಹಾಗೂ ಬೆಳ್ಳುಳ್ಳಿ, ಈ ಚಿಲ್ಲೀಸ್ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಲೆಟ್ಸ್ ಆ್ಯಡ್ ಇನ್ ದಿ ಸ್ಲೈಸ್ಡ್ ಆನಿಯನ್ಸ್. ಈ ಆನಿಯನ್ಸ್ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ದೆನ್ ಲೆಟ್ಸ್ ಆ್ಯಡ್ ಅಪ್ ದ ಸ್ಪೈಸಸ್ ದಟ್ ವಿ ಹ್ಯಾಡ್ ಪುಟ್ ಅಪ್ ಇನ್ ಅವರ್ ರೈಸ್. ಸೊ ನಾನು ಅದೇ ಸ್ಪೈಸಸ್ನ ಇಲ್ಲಿ ರೀಯೂಸ್ ಮಾಡ್ತಾಯಿದ್ದೀನಿ. ಲೈಕ್ ದ ಪಲಾವ್ ಲೀಫ್ ಆಗಿರ್ಬೋದು ಅಥವಾ ಕಲ್ಹೂ ಆಗಿರ್ಬೋದು, ಅದೇ ಸ್ಪೈಸಸ್ನ ನಾನು ವಾಪಸ್ ಇಲ್ಲಿ ಬಿರಿಯಾನಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆಫ್ಟರ್ ದಿ ಆನಿಯನ್ಸ್ ಆರ್ ಫ್ರೈಡ್, ಲೆಟ್ಸ್ ಆ್ಯಡ್ ಇನ್ ದಿ ಚಾಪ್ ಟೊಮೆಟೋಸ್. ಸೊ ಟೊಮ್ಯಾಟೋಸ್ನ ನೀಟಾಗಿ ಚಾಪ್ ಮಾಡಿ ಹಾಕೋದ್ರಿಂದ ಇಟ್ ವಿಲ್ ಬಿ ಕುಕ್ಡ್ ವೆರಿ ಸೂನ್ ಆ್ಯಂಡ್ ಆ ಗ್ರೇವಿ ಕನ್ಸಿಸ್ಟೆನ್ಸಿ ರೀತಿಗೆ ಬೇಗ ಬರುತ್ತೆ. Let's add some turmeric powder. Just half tablespoon of chili powder. And some coriander powder. ಸೊ ಕೊರಿಯಾಂಡರ್ ಚಿಲ್ಲಿ ಪೌಡರ್ನ ನಾನು ಜಸ್ಟ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ. ದ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಇದೆಲ್ಲ ಸ್ಪೈಸಸ್ಸು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ ಆಗೋ ರೀತಿ ನೋಡ್ಕೋಬೇಕಾಗತ್ತೆ. ದ ಸ್ಪೈಸಸ್ ನೀಟಾಗಿ ಕುಕ್ ಆಗಿ ಈವನ್ ದ ಆನಿಯನ್ ಆ್ಯಂಡ್ ದಿ ಟೊಮ್ಯಾಟೋಸ್ ಕೂಡ ನೀಟಾಗಿ ಮ್ಯಾಶ್ಡ್ ಆಗಿ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ರೀತಿ ಕುಕ್ ಆಗಬೇಕು. ಅಲ್ಲಿವರೆಗೂ ನೀವು ಕುಕ್ ಮಾಡಬೇಕು. ಕೀಪ್ ಇಟ್ ಇನ್ ದ ಮೀಡಿಯಮ್ ಫ್ಲೇಮ್ ಆ್ಯಂಡ್ ಕುಕ್ ಇಟ್. I'm adding some curd.
ಸೊ ಈ ರೀತಿ ಮಸಾಲ ರೆಡಿ ಆದಮೇಲೆ ನೀವು ನೋಡ್ಬೋದು ಎಡ್ಜಸ್ಸಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ. ದಟ್ ಈಸ್ ವೆನ್ ಯು ಕ್ಯಾನ್ ಸೇ ದ್ಯಾಟ್ ಇಟ್ ಈಸ್ ಕಂಪ್ಲೀಟ್ಲಿ ಕುಕ್ಡ್. ನಾವು ಲೆಟ್ ಸ್ಟಾರ್ಟ್ ಲೇಯರಿಂಗ್ ಆ ಬಿರಿಯಾನಿ. ಸೊ ನಾನಿಲ್ಲಿ ಸ್ವಲ್ಪ ಮಸಾಲನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲಾನ ಪ್ಯಾನಲ್ಲೇ ಬಿಟ್ಟು ಅದ್ರ ಮೇಲೆ 1 ಲೇಯರ್ ಆಫ್ ರೈಸ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. Make sure that all the rice doesn't go to one side and it is evenly distributed. Adadmele I'm adding the paneer. So I'm using a paneer in very less quantity, so I'm adding it here. If you're using in the larger quantity, you can mix it with the gravy and also use it. After that I'm adding another layer of gravy, the onion and the tomato gravy that we had made, and then I'm adding some fried onions and some coriander. To this I'll just add some pinch of garam masala on top, and also you can top it up with the ghee. ಇದೇ ರೀತಿ ರೈಸ್, ಗ್ರೇವಿ ಆ್ಯಂಡ್ ಪನ್ನೀರ್ ಲೇಯರ್ಸ್ ಬಿಲ್ಡ್ ಮಾಡಬೇಕು. ಟು ದ ಮ್ಯಾಕ್ಸ್ ಜಸ್ಟ್ ಮೇಕ್ ಇಟ್ 2 layers, ಡೋಂಟ್ ಗೋ ಬಿಯಾಂಡ್ ಇಟ್. I'm adding little ghee. After this I'll again top it up with a layer of rice. On top of this there goes the same order, like you can add the paneer, the gravy mix, some coriander, just a pinch of garam masala and some ghee. After adding all this you have to close the lid so that there is no space for the air to escape, so it will be cooked. So adana dum ರೀತಿ ನೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ, and you have to cook it in the very medium sim for about just 5 minutes, and then you can serve it hot. ಸೊ ಇದರಲ್ಲಿ ನೀವು ಗ್ರೇವಿ ಕ್ವಾಂಟಿಟಿ ಆ್ಯಂಡ್ ಪನ್ನೀರ್ ಕ್ವಾಂಟಿಟಿ ಆಲ್ಸೋ, ಇಫ್ ಯು ವಾಂಟೆಡ್ ಇಟ್ ಟು ಬಿ ಮೋರ್, ಯು ಕ್ಯಾನ್ ಆಲ್ಸೋ ಮೇಕ್ ಇಟ್ ಇನ್ ಅ ಲಾರ್ಜ್ ಕ್ವಾಂಟಿಟಿ ಆ್ಯಂಡ್ ಆ್ಯಡ್ ಇಟ್ ಮೋರ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್. So right now I have closed the lid and let it cook for about 5 minutes. So now this is how it looks. So let's give one quick mix before serving it into our plate, and as you can see this is how our biryani looks. So colorful and so flavorful, and even the aroma that was coming out of that was also extremely good. So please do try it out. So I am trying to give a complete quick mix before I serve things into my plate. ನೀವು ನೋಡ್ಬೋದು ಪನ್ನೀರ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಬೇರೆ ವೀಡಿಯೋಗಸ್ನು ನೀವು ನೋಡಬೇಕಂದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.
and you can also suggest what other type of content you would like to see on my channel. Please do try to be engaging in my channel. You can comment whatever you feel about the recipe and also about my presentation about it. So any suggestions are most welcome. Please do like, share and subscribe to my channel. See you in the other video. Bye.